ಅಲ್ವಾ? ಟೇಸ್ಟ್ ಈಗ ಸಖತ್ತಾಗಿರುತ್ತೆ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಗೌರಿ ಗಣೇಶ ಹಬ್ಬನ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಏನಿಲ್ಲ, ಸಿಂಪಲ್ ಆಗಿ ಮಾಡೋದು. ಇವಾಗ ಹೋಗಿ ದೇವಸ್ಥಾನಕ್ಕೆ ತನಿ ಏರ್ಕೊಂಡು ಬರಬೇಕು. ಅಲ್ಲಿ ನಾನು ಟೊಮೆಟೊ ಬಾತ್ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಬೆಲ್ದಾನ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ. ನಮ್ಮಮ್ಮ ರೆಡಿ ಆಗಬೇಕು, ನಾನು ರೆಡಿ ಆಗಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ. ನಾನು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೂ ತಿಂಡಿ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ಮಾಡೋದು. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಹಾಕ್ಬಿಡು. ಘಮ ಘಮ ಘಮ. ಇಡ್ಕೋ ನಿಮಿಷ. ಕೈ ರುಚಿಗೆ ಸಹಕರಿಸುವುದಕ್ಕಾಗಿ ಸೂಕ್ಷ್ಮವಾಗಿ ಆಯ್ಕೆ ಮಾಡಿದ ನಾನು ಮತ್ತು ನಮ್ಮಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ಶನಿ ಮಹಾತ್ಮ ಟೆಂಪಲ್ ಇದೆ. ಅಲ್ಲಿಗೆ ಹೋಗಿ ತನಿ ಏರ್ಕೊಂಡು ಬಂದ್ವಿ. ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು. ನಾವೇನು ಮಾತಾಡಿದ್ರು ಕೇಳಿಸಲ್ಲ ಅಂದ್ಬಿಟ್ಟು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ನಾನು ನಮ್ಮಮ್ಮ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ನಾನು ಮತ್ತು ನಮ್ಮಮ್ಮ ಇಬ್ಬರೇ ಹೋಗಿದ್ದು ದೇವಸ್ಥಾನಕ್ಕೆ. ಎಲ್ಲರೂ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ರು. ಅದಕ್ಕೆ ನಾನು ನಮ್ಮಮ್ಮ ಇಬ್ಬರೇ ಹೋಗಿದ್ವಿ. ಅದು ಕೈಗೆ ಕಟ್ತಾರಲ್ಲ ನೋಡಿ, ಅದು ನನಗೆ ಕಟ್ಟಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ನಾನು ಈ ವರ್ಷ ಕಟ್ಟಿಸ್ಕೊಂಡ್ರೆ ಆದರೂ ನೆಕ್ಸ್ಟ್ ವರ್ಷವೇ ಅದನ್ನು ತೆಗೆಸ್ಬಿಟ್ಟು ನಾನು ಇನ್ನೊಂದು ಕಟ್ಟಿಸ್ಕೊಳ್ಳೋದು. ಅದು ಏನೋ ಒಂಥರ ನನಗೆ ತುಂಬ ಇಷ್ಟ. ಈ ವರ್ಷ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಾಯಿತು. ಗೌರಿ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವ್ರನ್ನ ನಿಮ್ಮನ್ನು ಕಾಪಾಡಲಿ, ಅಷ್ಟೇ ಕೇಳ್ಕೊಳಕ್ಕಾಗೋದು. ಇನ್ನೂ ತುಂಬ ವ್ಲಾಗ್ಸ್ ಇದೆ. ನಮ್ಮೂರಿಂದು ಹಬ್ಬ ಆಯ್ತಲ್ಲ ನೋಡಿ, ಇನ್ನೂ ಒಂದು 2-3 ವ್ಲಾಗ್ಸ್ ಇದೆ. ಆದರೆ ಫಸ್ಟ್ ಗೌರಿ ಗಣೇಶ ಹಬ್ಬದ ಹಾಕ್ಬಿಡೋದ, ಇನ್ನು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಈ ವ್ಲಾಗ್ನೇ ಹಾಕ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಇದೆ, ಅದನ್ನು ನೋಡಿ. ದೇವಸ್ಥಾನದಿಂದ ಹೋಗಿ ಬಂದ್ವಿ. ಎಲ್ಲ ಪೂಜೆ ಮಾಡಿಕೊಂಡು ಮನೇಲೂ ಮಾಡಿದ್ದಾಯಿತು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ.
ತಿಂಡಿ ಹೇಳಿದ್ದೀನಿ ಏನಂತ, ಟೊಮೆಟೊ ಬಾತ್, ಸಿಹಿ ಪೊಂಗಲ್ ಅಂತ. ಮಸಾಲೆನೇ ಆ್ಯಡ್ಸ್ ಮಾಡಿಲ್ಲ ಇವತ್ತು ಗೊತ್ತಾ, ಟೊಮೆಟೊ ಬಾತ್ನ ಹಂಗೆ ಎಲ್ಲ ಕೊಟ್ಬಿಟ್ಟು ಹಾಕಿ ಮಾಡಿದೆ. ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು. ಆಮೇಲೆ ಎಲ್ಲ ಬಾತೆಲ್ಲ ಮಾಡಾದ್ಮೇಲೆ ಕರೆಂಟ್ ಬಂತು. ನನಗೆ ಹೊಟ್ಟೆ ಹಸ್ಬಿಟ್ರೆ ಜಾಸ್ತಿ ತಿನ್ನೋಕ್ಕೆ ಆಗೋದು, ಅದಕ್ಕೆ ಹೊಟ್ಟೆ ಹಸ್ತೈತೆ ಸ್ವಲ್ಪ ಆಗುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಶಾವಿಗೆ ಕಾಯಲ್ಲಿ ಮಾಡ್ಕೊ ತಿಂದರೆ ಗೌರಿ ಗಣೇಶ ಹಬ್ಬ ಕಂಪ್ಲೀಟ್. ಇನ್ನು ಗಣೇಶನ್ನ ನೋಡೋದೊಂದು ಬಾಕಿ ಎಲ್ಲಾದರೂ ಹೋಗಿ. ನನ್ನ ಪ್ಲೇಟ್. ಸೊ ನಿಮಗೆ ತಿಂದ್ಬಿಟ್ಟು ಸಿಗ್ತೀನಿ, ಬಾಯ್. ತಿಂಡಿ ಈಗ ಟೇಸ್ಟ್ ನೋಡ್ತೀನಿ ನಾನು ಮಾಡಿರೋದು ಹೇಗಾಗಿದೆ ಅಂತ ಹೇಳ್ತು. ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಬಾತು. ಖಾರ ಎಲ್ಲ ಏನಿಲ್ಲ, ಮೈಲ್ಡ್ ಆಗಿದೆ ಎಲ್ಲ. ಇದು ನಮ್ಮ ಅಮ್ಮ ಮಾಡಿದ್ದು, ನಾನು ಮಾಡಿದ್ದಲ್ಲ. ನಮ್ಮ ಕಡೆ ಎಲ್ಲ ಇದನ್ನ ಬೆಲ್ದನ ಅಂತ ಕರಿತೀವಿ. ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟೆ ನೋಡಿ, ಬರೀ 2 ತರಕಾರಿ ಕಟ್ ಮಾಡಿದ್ದು. ತರಕಾರಿ ಏನಿಲ್ಲ, ಕ್ಯಾರೆಟು, ಬೀನಿಸು, ಮತ್ತು ಆಲೂಗೆಡ್ಡೆ, ಕಡಲೆಕಾಳು ಮತ್ತು ಬಟಾಣಿ ಮಿಕ್ಸಿಂಗ್ ಮಸಾಲೆ ಹಾಕಿ ಒಂದು ವಿಷಲ್ ಹೊಡೆಸಿದ್ರೆ ಬಿಸಿ ಕಾಳು ಗೊಜ್ಜು ರೆಡಿ. ಇವಾಗ ಅಡುಗೆ ಎಲ್ಲ ಆಗ್ತಾಯಿದೆ ಒಂದೊಂದಾಗಿ. ಕಾಯಲ್ಲಿ ಇನ್ನೂ ಬೇಯಬೇಕು. ಅದು ಗೊಜ್ಜು ಕಾಳೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಮಸಾಲೆ ಹಾಕಿ ಗೊಜ್ಜು ಮಾಡ್ತಾರೆ. ಇನ್ನೂ ಶಾವಿಗೆ ಹೊತ್ತಬೇಕು, ಇನ್ನೂ ಶಾವಿಗೆ ಮಾಡೋಕ್ಕೆ ಇಟ್ಟಿಲ್ಲ, ಆಮೇಲೆ ಮಾಡಬೇಕು. ನಂಗೆ ರೆಡಿ ಆಗಿಬಿಟ್ಟು ಕೆಲಸ ಮಾಡೋದು ನಂಗೆ ಇಷ್ಟ ಆಗಲ್ಲ. ಮೊದಲೇ ಏನು ಬೇಕಾದರೂ ಮಾಡ್ಬಿಡ್ತೀನಿ. ರೆಡಿ ಆದಮೇಲೆ ಹಿಂಗೆ ಸುಮ್ಮನೆ ಈಗ ಕೂತ್ಕೊಬಿಡೋದಂದರೆ ನನಗಿಷ್ಟ. ಆದರೆ ನಮ್ಮಮ್ಮ ಒಬ್ಬರೇ ಮಾಡ್ತಾರಲ್ಲ ಅಂತ ಮಾಡ್ಕೊಡ್ತಾಯಿದ್ದೀನಿ. ನಿಮಗೂ ಆದ್ಮೇಲೆ ಸೊ ಇವಾಗ ತಾನೇ ಎಲ್ಲ ಕೆಲಸ ಮುಗೀತು. ಇವಾಗ ಹೊರಗಡೆ ಬಂದಿದ್ದೀನಿ, ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದ ಅಂತ. ಇನ್ನೂ ಕೆಲಸ ಇದೆ ಮನೆ ಒಳಗಡೆ, ಅದೇ ನಂದು ಫೋಟೋಸ್ ವೀಡಿಯೋಸ್ ಆಗಬೇಕಲ್ಲ ಫಸ್ಟು. ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಕರ್ಕೊಬರೋಕ್ಕೆ. ಅವಳನ್ನ ಕರ್ಕೊಬಂದ್ಬಿಟ್ಟು ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಹೋಗುವ ನನ್ನ ಫ್ರೆಂಡ್ ಮನೆಗೆ. ಓಡಿಸ್ಲಾ ಗಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದೆ. ಅದೇ ಪಾಪ ಅವಳು ಕೆಲಸ ಮಾಡ್ತಾವಳೆ, ಅದಕ್ಕೆ ಹೆಂಗೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾನೇ ಬಂದ್ಬಿಟ್ಟೆ. ಆಮೇಲೆ ಬೇಕಾದ್ರೆ ಸಂಜೆ ಕರ್ಕೊಬರೋದ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮಮ್ಮ ಶಾವಿಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒತ್ತೋಕ್ಕೆ. ನಾನು ಒತ್ತಬೇಕು. ಈಗ ಹಿಟ್ಟೆಲ್ಲ ಉಣಿಸಿದ್ದಾಯ್ತು, ಚೆನ್ನಾಗಿ ಉಣಿಸ್ಬೇಕು. ಶಾವಿಗೆ ಚೆನ್ನಾಗಿ ಬರಬೇಕು ಅಂದರೆ ಗೊಜ್ಜಾಯಿತು, ಕಾಯಾಲಾಯಿತು, ಎಲ್ಲ ಆಯಿತು. ಶಾವಿಗೆ ನಾನು ಒಂದು ಒತ್ತೋದು ಬಾಕಿ ಅಷ್ಟೇ. ಆಮೇಲೆ ನಾನು ಸಿಟಿಗೆ ಹೋಗಿ ನಮ್ಮ ಅಜ್ಜಿನ ಕರ್ಕೊಬರ್ಬೇಕು, ಇನ್ನೇನೂ ಇಲ್ಲ. ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ.
ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ಶಾವಿಗೆ ಒತ್ತಕ್ಕೆ. ಇನ್ನು ನಾವು ಇದಕ್ಕೆಲ್ಲ ಎಡೆ ಇಕ್ತೀವಿ. ಇಷ್ಟು ಶಾವಿಗೆ ಆಗಿದೆ ಇವತ್ತು. ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದಾರೆ. ಇವಾಗ ಮತ್ತೆ ರಾತ್ರಿಗಿದೆ ಇದೇ ಊಟ ನಮಗೆ. ತೋರಣ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಭತ್ತದ ತೋರಣ. ಅದಕ್ಕೆ ನಮ್ಮಮ್ಮ ಕಾಕಡೆ ಹೋಗಿ ಮುಗಿಸಿದ್ದಾರೆ. ಇವಾಗ ನಾವು ಎಡೆ ಇಕ್ತೀವಿ ಗೌರಿ ಹಬ್ಬಕ್ಕೆ. ಯಾವುದಂದ್ರೆ ಇದ್ರದ್ದೆಲ್ಲ ನೋಡಿ, ಇದು ಮೊರ ಮತ್ತು ಇದೆಲ್ಲ ಒಂದ್ರಿ ಮೊರ್ಚು ಮತ್ತು ಕೊಳ್ಳಿ ಯಾವುದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡಿ, ನಾವು ಶಾವಿಗೆ ಕಾಯಲ್ಲಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಇವಾಗ ನಾನು ಇದಕ್ಕೆಲ್ಲ ಅರಿಶಿನ ಕುಂಕುಮ ಇಡಬೇಕು. ಮಾವಿನ ಸೊಪ್ಪು ಬರುತ್ತಲ್ಲ, ಮಾವಿನ ಸೊಪ್ಪು ಮತ್ತು ಇನ್ನೂ ಒಂದು ಸೊಪ್ಪು ಬರುತ್ತೆ, ಅದನ್ನೆಲ್ಲ ಇಡಬೇಕು. ಈಗ ಇದಕ್ಕೆಲ್ಲ ಅರಿಶಿನ ಕುಂಕುಮ ಇಡಬೇಕು. ನಮ್ಮ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಇದಿಷ್ಟು ಎಲ್ಲ ಮಾಡಿಬಿಟ್ಟು ಇದಕ್ಕೆ ಎಡೆ ಇಕ್ಬೇಕು. ಶಾವಿಗೆ ಕಾಯೆಲ್ಲ ಇಟ್ಟು ನಾನು ಎಲ್ಲ ಅರಿಶಿನ ಕುಂಕುಮ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇಷ್ಟು ಸೊಪ್ಪು ಹಿಂಗೆ ಇಟ್ಬಿಟ್ಟು ಈಗ ಎಡೆ ಇಡಬೇಕು. ಅಲ್ಲಿ ಒಳ್ಕಲ್ಲಿ ಇದೆಯಲ್ಲ ನೋಡಿ, ಇದ್ರ ಮೇಲೆ ಇವನ್ನೆಲ್ಲ ಇಟ್ಬಿಟ್ಟು ಎಡೆ ಹಿಡಿಬೇಕು. ಇವಾಗ ಎಡೆ ಇಕ್ಬೇಕು. ಕಾಯಲು ಗೊಜ್ಜು ಇಡಬೇಕಾ. ಇದು ಎಡೆ ಕೊಟ್ಟಿದ್ದೆಲ್ಲ ಆಮೇಲೆ ಹಸಿಗೆ ಕೊಡಬೇಕು. ಹಸಿಗೆ ತಿನ್ನಕ್ಕೆ ಇಡಬೇಕು. ಆಮೇಲೆ ನಾವು ತಿನ್ನಬೇಕು. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಓ, ನನ್ನ ಬಟ್ಟೆ ಬಿದ್ದೋಗ್ಬಿಟ್ಟೈತೆ. ಈಗ ಎಡೆಗೆ ಎಡೆ ಇಟ್ಬಿಟ್ಟು ಆಮೇಲೆ ನಿಮಗೆ ಸಿಕ್ಕಿಲ್ಲ ಕಾಯಿ ಬಳೆ ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಇಲ್ಲಿ ಯಾವುದಾದ್ರೂ ರೋಡಲ್ಲಿ ಹಸು ನೋಡಿಬಿಟ್ಟು ಹಸುಗೆ ಕೊಡಬೇಕು. ಆಮೇಲೆ ನಾವು ತಿನ್ನಬೇಕು. ಇನ್ನೂ ನಮ್ಮ ಅಜ್ಜಿ ಬಂದಿಲ್ಲ. ನಾನು ಸಿಟಿಗೂ ಕರ್ಕೊಬರೋದ ಅಂದ್ಕೊಂಡೆ ನಮ್ಮ ಅಜ್ಜಿನ. ಆದರೆ ನಮ್ಮ ಅಜ್ಜಿ ಬೇಡ, ನಾನೇ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಇವಾಗ ಸಿಟಿಗೆ. ಮನೇಲಿ ನಾನು ನಮ್ಮಮ್ಮ ಇಬ್ಬರೇ ಇದ್ದೀವಿ. ಈಗ ಇಬ್ಬರೇ ಕುತ್ಕೊಂಡು ಹಸಿಗೆ ಇಬ್ಬರೇ ಇದ್ದೀವಿ. ಈಗ ಹಸುಗೆ ಅದೆಲ್ಲ ತಿನ್ಸಿದ್ಮೇಲೆ ನಾನು ನಮ್ಮಮ್ಮ ಹಾಕ್ಕೊಂಡು ಊಟ ಮಾಡ್ತೀನಿ. ನಿಮಗೆ ನಾನು ತಿನ್ನುವಾಗ ಸಿಗ್ತೀನಿ. ನನಗೆ ಹೀಗೆ ಇವಾಗ ಊಟ ಮಾಡ್ತಾ ಇದ್ದೀನಿ ನಾನು. ನೋಡಿ ಶಾವಿಗೆ.
ಚೆನ್ನಾಗಿದೆ. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಅವ್ರ ಮನೇಲಿ ಶಾವಿಗೆ ಕಾಯಲ್ಲಿ ಮಾಡಿಲ್ಲ. ಇವಾಗ ನಾನು ಹೋಗಿ ಕೊಟ್ಬಿಟ್ಟು ಬರೋದು ಅಂದ್ಕೊಂಡಿದ್ದೀನಿ. ಅವಳಿಗೆ ಗೊತ್ತಿಲ್ಲ ನಾನು ತಗೊಂಡೋಗಿ ಕೊಡ್ತೀನಿ ಅಂತ. ನೋಡೋದು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ತಗೊಂಡೋಗಿ ಕೊಟ್ಟಾಗ ಅಂತ. ಅವ್ರು ಮಾಡ್ತಾಯಿಲ್ಲ ಇವತ್ತು. ಅದಕ್ಕೆ ನಾನು ನಮ್ಮ ಮನೆಯಿಂದ ತಗೊಂಡೋಗಿ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಮನೆಗೆ ಹೋಗಿ ಸಿಗ್ತೀನಿ. ಬನ್ನಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗುವ. ಸ್ವಲ್ಪ ಪ್ಯಾಕ್ ಆಗಿದೆ. ಇದನ್ನು ತಗೊಂಡು ಹೊರಡುವ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.